ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಲೋಕಸಭಾ 2024 ಕೈ ಕಮಲ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೆಪಿಸಿಸಿಯ ಸದಸ್ಯರು ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಕೆ.ಎ. ಯಾಕೂಬ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸ್ವಾಗತ. ನಮಸ್ತೆ. ಬಹುಶಃ ಒಬ್ಬ ವ್ಯಕ್ತಿ ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡು ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಬಹಳಷ್ಟು ಪ್ರಶಸ್ತಿಗಳನ್ನ ಗ್ರಾಮ ಪಂಚಾಯತ್ ತಂದುಕೊಟ್ಟವರು ತಾವು. ಸಂಘಟನೆಯಲ್ಲಿ, ಕಾಂಗ್ರೆಸ್ನ ಸಂಘಟನೆಯಲ್ಲಿ ಬಹಳ ತಳವರ್ಗದಿಂದ ಹಿಡಿದು ನೀವು ಕಾಂಗ್ರೆಸ್ ಸಂಘಟನೆ ಮಾಡ್ಕೊಂಡು ಬಂದಿದ್ದೀರಿ. ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಏನ್ ಹೇಳ್ತೀರಾ ಈ ಚುನಾವಣೆ ಬಗ್ಗೆ ತಾವು? ನೀವು ಹೇಳಿದಾಗೆ ನನ್ನ ರಾಜಕೀಯ ಜೀವನ ಗುಂಡ್ರಾಕಲ್ನ 83 ವರ್ಷದಿಂದ ಮಾಡ್ತಾ ಇದ್ದೇನೆ. ಅವತ್ತಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಅಲ್ಲೇ ಇದ್ದೇನೆ. ಏನೇ ಅಮಿಷ ಕೊಟ್ರು, ಯಾವ ತರ ನಮ್ಮನ್ನ ಕರೆದ್ರು, ಗೌರವತೆ ಕರೆದ್ರು, ಇದ್ರೆ ಕಾಂಗ್ರೆಸ್ ಇಲ್ದ್ರೆ ಮನೆ ಅಂತ ಹೇಳ್ಬಿಟ್ಟೆ. ಒಂದ್ ಕಡೆ ಇದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಎಲ್ಲನೂ ಮೆಚ್ಚಿ ನಾನು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗಲಿಲ್ಲ. ನೀವು ಹೇಳ್ದಂಗೆ 26ಕ್ಕೆ ನಡೆಯುವಂತಹ ನಾಡ್ದು 26ಕ್ಕೆ 2-3 ದಿನ ಲೋಕಸಭಾ ಚುನಾವಣೆ. ಈಗ ಈ ಸಲ ತುಂಬಾ ಸಂತೋಷದಲ್ಲಿ. ಯಾಕೆಂತ ಹೇಳಿದ್ರೆ 23ರಲ್ಲಿ 2 MLAಗಳನ್ನ ನಮ್ಮ ಜನ ತುಂಬಾ ಕಷ್ಟಪಟ್ಟು, ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರುಗಳು ಸೇರಿ ಒಗ್ಗಟ್ಟಿನಿಂದ 2 MLAನ ಗೆಲ್ಲುವಂತ ಒಂದು ಪರಿಸ್ಥಿತಿ ನಮಗೆ ಬಂತು, ಒಂದು ಅದೃಷ್ಟ ಬಂತು. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಗೆಲ್ಲಿಸಿದ ತಕ್ಷಣ ಈ 8-9 ತಿಂಗಳಲ್ಲಿ ಒಂದು ಸರ್ಕಾರದ ಗ್ಯಾರಂಟಿಗಳು ಅದನ್ನ ಜನಗಳು ನಂಬಿದ್ರು. ಕೆಲವರು ಹೇಳ್ತಿದ್ರು ಇದೆಲ್ಲ ಸುಮ್ಮನೆ ಡೂಪ್ಲೇಟ್ ಕೊಡ್ತಾರೆ ಅಂತ. ಆದ್ರೆ ಸರ್ಕಾರ ಬಂದ ತಕ್ಷಣ ಅದಕ್ಕೆ ಸರ್ಕಾರ ಏನು ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ್ರು ಅವತ್ತೇ ಕ್ಯಾಬಿನೆಟ್ ಕೂತ್ಬಿಟ್ಟು ಅದಕ್ಕೆ ಚಾಲನೆ ಕೊಟ್ಟು 5-6 ತಿಂಗಳೊಳಗೆ 5 ಗ್ಯಾರಂಟಿಗಳನ್ನ ಜನಕ್ಕೆ ತಲುಪಂಗೆ ಮಾಡಿದ್ರು. ಇದು ಜನಗಳಿಗೆ ಕಾಂಗ್ರೆಸ್ ಮೇಲೆ ಒಂದು ವಿಶ್ವಾಸ ಬಂದಿದೆ. ಏನು ದೂರ್ತಾ ಇದ್ರು ಗ್ಯಾರಂಟಿ ಬಗ್ಗೆ, ಅದು ಈಗ ಜನಗಳಿಗೆ ಸತ್ಯ ಗೊತ್ತಾಗಿದೆ. ಎಲ್ಲರೂ ಮಹಿಳೆಯರು ಸಮೇತ ಮಾತಾಡ್ತಾ ಇದ್ದಾರೆ. ನಾವು ಓಟ್ ಕೆಳಗೆ ನೀವು ಹೇಳಿದಾಗೆ ಮಡಿಕೇರಿ ಕ್ಷೇತ್ರದ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿಲ್ಲ, ನಾನು ಕೆಪಿಸಿಸಿ ಸದಸ್ಯನೂ ಹೌದು. ಮೊದಲು 7 ವರ್ಷ ಚಿಲ್ಲರೆ ನಾನು ಮೇಲ್ನಟಿ ಅಧ್ಯಕ್ಷನೂ ಆಗಿದ್ದೆ. 3 ವರ್ಷ ಒಕ್ಕೂಟ ಚೇರ್ಮನ್ ಆಗಿದ್ದೆ. ಎಲ್ಲ ಅನುಭವ ಇದೆ ನನ್ನ ದೇವರಿಂದ, ನಿಮ್ಮಲ್ಲ ಸಹಕಾರದಿಂದ. ಆದ್ರೆ ಈ ಬ್ಲಾಕ್ ಅಲ್ಲಿ ಸ್ವಲ್ಪ ವರ್ಚಸ್ಸಿ ನನ್ನನ್ನು ಗುರುತಿಸಿ ನಮ್ಮ MLA ಜಿಲ್ಲಾಧ್ಯಕ್ಷರೆಲ್ಲ ಸೇರಿ ಸ್ವಲ್ಪ ಪ್ರಚಾರದಲ್ಲಿ ನೀವು ಇಲ್ಲೇ ನಮ್ಮ ಬ್ಲಾಕ್ ಬಿಟ್ಟು ಹೋಗ್ಬಾರ, ಸ್ವಲ್ಪ ಶಕ್ತಿ ಮಾಡ್ಬೇಕು ಈ ಭಾಗದಲ್ಲಿ ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದು ಬ್ಲಾಕ್ ಆಗ್ಲಿ, ನಾನು ಬೂತಲ್ಲಿ ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ಯಾಕೆಂತಂದ್ರೆ ನಾವು ಕಾಂಗ್ರೆಸ್ಸಿಗೆ, ಅದರಿಂದ ನಾನು 108 ಬೂತಲ್ಲೂ ನಮ್ಮ ಬ್ಲಾಕ್ ಅಧ್ಯಕ್ಷ ಸತೀಶ್ ಜೊತೆ ಸುತ್ತದೆ. ಎಲ್ಲಲ್ಲೂ ನಮಗೆ ಪಾಸಿಟಿವ್ ಇದೆ. ಏನು MLA ಊಟಿಗೆ ಕಷ್ಟಪಟ್ಟಿದೀವಿ ಅಷ್ಟು ಕಷ್ಟ ಈಗ ಪಡುವಾಗ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ ಅಂತ ನಾವು ಪಡ್ತಾ ಇದೀವಿ. ಆದ್ರೆ ಜನಗಳ ಒಂದು ನಮಗೆ ಭರವಸೆ ತುಂಬಾ ಚೆನ್ನಾಗಿದೆ. ಈಗ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಕೇಂದ್ರದಲ್ಲೂ ಕೂಡ ಏನು ಬಿಜೆಪಿ ಸರ್ಕಾರ ಇತ್ತು, ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರವಿತ್ತು. ಅಂತ ಸಂದರ್ಭದಲ್ಲಿ ಮತ್ತು ಇಲ್ಲಿಯ 2 ಕ್ಷೇತ್ರಗಳಲ್ಲಿ, ಮಡಿಕೇರಿ ಮತ್ತು ವಿರಾಜಪೇಟೆ 2 ಕ್ಷೇತ್ರಗಳಲ್ಲೂ ಕೂಡ ಇಬ್ರು ಕೂಡ ಬಿಜೆಪಿ MLAಗಳೇ ಇದ್ರು. ಆದ್ರೆ ಈ ಬಾರಿ ಹಾಗಾಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಕೂಡ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರುಗಳೇ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಸುಲಭ? ಅದೇ ಹೇಳಿದಲ್ಲ, ನಮ್ಮಲ್ಲಿ 2 MLAಗಳು ಮೊನ್ನೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಹೇಳಿದ್ರು, ನೀವು 2 ಮುತ್ತುರತ್ನಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದ್ರಲ್ಲಿ ತಪ್ಪೇನಿಲ್ಲ. ಕರೆಕ್ಟ್ ಆಗಿ ಜನಗಳ ಹತ್ರ ನಾಡಿ ಮಿಡಿಗಳನ್ನ ಹರಿತಿದ್ದಾರೆ. ನಮ್ಮ ಡಾಕ್ಟರ್ ಮಂತ್ರಗಳು ಇರ್ಬೋದು ಅಥವಾ ಪೊನ್ನಣ್ಣ ಇರ್ಬೋದು, ನೀವು ಬೆಳಿಗ್ಗೆ ಸಂಜೆ ಅವ್ರ ಮನೆ ನೋಡಿ ಯಾವತ್ತಿದ್ದು ಜನಗಳಿಗಿರ್ತದೆ. ಎಲ್ಲರನ್ನು ಕೂತು ನೆಗಾಡ್ಕೊಂಡು ಸಮಾಧಾನ ಎಲ್ಲಾ ವಿಷಯದಲ್ಲೂ ಸ್ಪಂದನೆ ಕೊಡುವಂತ ಒಂದು MLA ಸಿಕ್ಕಿದ್ದಾರೆ. ಎರಡನೇದಾಗಿ ಅವರು ಈ ಇದ್ರಲ್ಲಿ ಉದಾಹರಣೆಗೆ ನಮ್ಮಲ್ಲಿ ಸರ್ಕಾರ ಬಂದ ಮೇಲೆ ಲೋಕೋಪಯೋಗಿ ಇಲಾಖೆಯಿಂದ ಫಸ್ಟ್ ಆರ್ಡರ್ ಆಗಿ ಸ್ಯಾಂಕ್ಷನ್ ಆಗಿದ್ದು ನಮ್ಮಲ್ಲಿ ಒಂದು ಬ್ರಿಡ್ಜ್, ಫಸ್ಟ್ ಸೋಮರಪೇಟೆ, ಆಮೇಲೆ ಐಗೂರು ಬ್ರಿಡ್ಜ್,
ಈ ತರ ಕೆಲಸಗಳನ್ನ ತುಂಬಾ ಕೆಲಸಗಳನ್ನ ತಂದಿದ್ದಾರೆ. ಹ್ಮ್. ಕೆಲಸ ಸ್ಟಾರ್ಟ್ ಆಗಿದೆ, ಅಲ್ಲೂ ಸ್ಟಾರ್ಟ್ ಆಗಿದೆ, ಇಲ್ಲೂ ಸ್ಟಾರ್ಟ್ ಆಗಿದೆ. ಹ್ಮ್. ಮೈನಾರಿಟಿ ಬರುವಂತ ಬಂದಿದೆ, SC/ST ಬಂದಿದೆ, ಜನರಲ್ ಬಂದಿದೆ, ಎಲ್ಲಾ ಕಡೆ ಕೆಲಸ ಬಂದಿದೆ, ನೀರಾವರಿ ಆರೋಗ್ಯ ಬಂದಿದೆ, ಹ್ಮ್. ರೈತರ ಬಗ್ಗೆನೂ ಕಾಳಜಿ ಇದೆ, ಎಲ್ಲರ ಬಗ್ಗೆನೂ ಕಾಳಜಿ ಇದೆ. ಹ್ಮ್. ಆಗ ಜನಗಳು ಏನು ಮಾಡಿದ ತೀರ್ಮಾನ ಸರ್, ಈಗ ಏನಂತೇಳಿ ಎರಡು ಸುಲಭ ಅಂತ ಹೇಳಿದ್ರೆ, ಹ್ಮ್. ನಾವು ಪೊನ್ನಣ್ಣವರು ಮತ್ತು ನಮ್ಮ ಮಂತ್ರಿಗೌಡರ ಕೈ ಬಲಪಡಿಸಿಲ್ಲ ಅಂದ್ರೆ ಹ್ಮ್. ನೆಕ್ಸ್ಟ್ ನಮ್ಗೆ ಕೆಲಸ ಬೇಕಲ್ಲ. ಹ್ಮ್. ಒಂದು Okay. ಸರ್ಕಾರ, ಕೇಂದ್ರ ಸರ್ಕಾರ ರೈತರಿಗೆ ಏನ್ ಮಾಡಿದೆ? ಹ್ಮ್. ರೈತರಿಗೆ ಏನ್ ಮಾಡಿದ ಬೇಕಲ್ಲ. ಗೊಬ್ಬರದು ಒಂಟು ನಿನ್ನೆ ಸ್ಪೀಚ್ ಎಲ್ಲ 600 ರೂಪಾಯಿ 1600 ರೂಪಾಯಿ ಗೊಬ್ಬರ ಆಗಿದೆ. ಹ್ಮ್. ಹ್ಮ್. ಎಲ್ಲದಕ್ಕೂ ರೇಟ್ ಜಾಸ್ತಿ ಆಯ್ತು. 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ. ಉದ್ಯಮಿಗಳಿಗೆ 20 ಲಕ್ಷ ಕೋಟಿ ಮಾಡಿದ್ರಂತೆ. ಹ್ಮ್. ಹ್ಮ್. ನಮ್ಮ ರೈತರಿಗೆ 1 ರೂಪಾಯಿ ಸಾಲ ಮಾಡಲಿಲ್ಲ. 1 ಲಕ್ಷ ಕೋಟಿ ಮಾಡಿದ್ರೆ ರೈತರಿಗೆ. ನಮ್ಮ ಅವತ್ತು ಮನಮೋಹನ್ ಸಿಂಗ್ ಇರುವಾಗ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಹ್ಮ್. ಹ್ಮ್. ರೈತರು ಈ ರೈತರು ಬೆಳೆದಿರಲ್ಲ ಸರ್, ಕೂಲಿಗಳು ಎಲ್ಲರೂ. ನಮ್ಮ ಕೊಡಗಿನ ಪ್ರತ್ಯೇಕ ರೈತರು ಪ್ಲಸ್ ಕೂಲಿಗಳು ಹ್ಮ್. ಹ್ಮ್. ಬದುಕು. Okay. ಎರಡು ರೈತರ ಹಸನ ಆದ್ರೆ ಕೂಲಿಗಳು ಹಸನ ಆಗ್ತದೆ ಜೀವನ. ರೈತರು, ನೀವು ಒಬ್ಬರು ರೈತರದ ಬೆಳೆ ಚೆನ್ನಾಗಿ ಬೆಳೆದ್ರೆ ಅವ್ರು ಬೇಕಾದ ಸೌಕರ್ಯ ಸಿಗುತ್ತೆ, ಜನಕ್ಕೆ 10 ರೂಪಾಯಿ ಸಂಬಳ ಜಾಸ್ತಿ ಕೊಡ್ತಾರೆ, ಅವ್ರು ಕಷ್ಟ ಮಾಡ್ತಾರೆ, ಎಲ್ಲರೂ ಸಂತೋಷ ಇರ್ಬೋದು. ಹ್ಮ್. ರೈತರನ್ನೇ ನಾವು ನೋಡ್ಲಿಲ್ಲ ಅಂತಂದ್ರೆ ಹ್ಮ್. ಹ್ಮ್. ಯಾವ ರೀತಿ? ಇವತ್ತಿಗೆ ರೈತರಿಗೆ ಬಹಳ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಈಗ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ರೈತರ ಸಾಲ ಫುಲ್ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹ್ಮ್. ರೈತರು ಈಗೆಲ್ಲ ಬುದ್ಧಿವಂತರು. ಮೊದಲೆಲ್ಲ ಈ ಭಾವನೆಗಳ ಮುಖಾಂತರ ರಾಜಕೀಯ ಮಾಡ್ತಿದ್ರು Okay. ಬಿಜೆಪಿಯವರು. ಆ ಭಾವನೆಗಳನ್ನ ಏನು ಅಂತೇಳಿ ಈಗ ಎಲ್ಲರೂ ಅರ್ಥಕೊಂಡಿದ್ದಾರೆ. Okay. ಇನ್ನು ಕೆಲವೊಂದು ಅರ್ಥಕೊಳಕಿದೆ. ಅದು ನಮ್ಮ ಸರ್ ಈಗ ಖಂಡಿತವಾಗಿ ಈ ಸಲ ನಮ್ಮ ಕ್ಷೇತ್ರನೂ ಹೌದು, ನಮ್ಮ ನಾನು ಸಾಧಾರಣ ಸುತ್ತಿ ಎಲ್ಲ ಗೊತ್ತಿರೋದ್ರಿಂದ 18ರಿಂದ 20 ಸೀಟು ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರ್ತದೆ, ಪ್ಲಸ್ ಇಂಡಿಯಾನೇ ಬರ್ತದೆ. Okay. ಬಿಜೆಪಿ ಅಂತೂ ಸರ್ಕಾರ ಈ ಸಲ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅನುಭವ ಪ್ರಕಾರ, ನಾನು ತಿಳಿದ ಮಟ್ಟಿಗೆ ಎಲ್ಲ ನೋಡ್ತೀನಲ್ಲ ಆ ಅನುಭವದಲ್ಲಿ. ಅದರಿಂದ ರೈತರಿಗೇನು ಒಳ್ಳೇದಾಗ್ತದೆ ಖಂಡಿತವಾಗ್ಲು. Okay. ಈಗ 2014 2019ರಲ್ಲಿ ಏನು ಮೋದಿ ಅಲೆ ಅನ್ನುವಂಥದ್ದು ಪ್ರಚಾರಕ್ಕೆ ಬಂದಿತ್ತು, ಮುನ್ನೆಲೆ ಹೌದು ಬಂದಿತ್ತು. ಹೌದು ಒಂದು ಕಡೆ ಮೋದಿ ಅಲೆ, ಹೌದು. ಇನ್ನೊಂದು ಕಡೆ ಇಲ್ಲಿಯ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಒಬ್ಬ ರಾಜವಂಶಸ್ಥರು, ರಾಜಕುಟುಂಬಕ್ಕೆ ಸೇರಿದಂತವರು ಅನ್ನುವಂಥದ್ದು. ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಲಾಭ ತಂದು ಕೊಡುತ್ತಾ ಅಥವಾ ಕಾಂಗ್ರೆಸ್ಗೆ ನಷ್ಟ ಆಗ್ಬೋದಾ ಇದರಿಂದ ಅಂತ ಮತ ಪಡಿಲಿಕ್ಕೆ? ಒಂದ್ ಲೆಕ್ಕಲ್ಲಿ ಪ್ರತಾಪ್ ಸಿಂಹ ಅವರ ನಮಗೆ ಸ್ವಲ್ಪ ಈಸಿ ಇತ್ತು ಅಂತ ಕಾಣ್ತದೆ. ಯಾಕಂತಂದ್ರೆ ಅವರ ಈ ಗೊಡಗಿ ಏನು ಮಾಡಿಲ್ಲ, ಓಕೆ. ಸ್ವಲ್ಪ ಎಲ್ಲ ವಿರೋಧ ಇತ್ತು. ಆದ್ರೆ ರಾಜರು ಅಂತ ಹೇಳಿದ್ರೆ ಹ್ಮ್. ರಾಜ ಮರ್ಯಾದೆ ಕೊಡೋಣ, ಹ್ಮ್. ಅವ್ರಿಗೆ ಜನಗಳಿಗೆ ಬೆರೆಯುವಂತ ಒಂದು ಅಭ್ಯಾಸಕ್ಕೆ ಇನ್ನೂ ತಲುಪಿಲ್ಲ ಅವರು. ಓಕೆ. ಓಕೆ. ಅದು ಆಗೋದು ಇಲ್ಲ. ಹ್ಮ್. ಮತ್ತೆ ಏನಂತಂದ್ರೆ ರಾಜರಿಗೂ, ನಮ್ಮ ಲಕ್ಷ್ಮಣ ಅವರು, ಹ್ಮ್. ಹ್ಮ್. ಎಂ ಲಕ್ಷ್ಮಣ ಅವರು Yes. ನಮ್ಮಲ್ಲಿ ವಕ್ತಾರರಾಗಿ ಕೆಲಸ ಮಾಡಿ, ಹ್ಮ್. ನಮ್ಮ ಕಾಂಗ್ರೆಸ್ ಪಕ್ಷದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ, ವೀಕ್ಷಕರ ಕೆಲಸ ಮಾಡಿ, ಹ್ಮ್. ನಮಗೆ ಎಲ್ಲರನ್ನೂ ಪರಿಚಯ ಇದೆ. ಹ್ಮ್. ಹ್ಮ್. ಮತ್ತೆ 35 ವರ್ಷದಿಂದ ಅನುಭವಿಸ್ತಾರೆ ರಾಜಕೀಯದಲ್ಲಿ. ಹ್ಮ್. ನಮಗೊಂದು 20 ವರ್ಷದಿಂದ ಪರಿಚಯ. ಹ್ಮ್. ವಿದ್ಯಾವಂತರು, ಇಂಜಿನಿಯರ್, ಹ್ಮ್. ಒಬ್ರು ಡಾಕ್ಟರ್ ಇದ್ದಾರೆ, ಒಬ್ರು ವಕೀಲರಾಗಿದ್ದಾರೆ, Yes. ಇನ್ನು ಇಂಜಿನಿಯರ್ ಬಂದ್ರೆ ಎಸ್ಟಿಮೇಟ್ ಹಾಕೊಂಡು ಪ್ಲಾನ್ ಮಾಡ್ಲಿಕ್ಕೆ 3 ಜನ ಕೂತ್ರೆ Okay. ನಮ್ಮ ಕೊಡಗು ಮೈಸೂರು ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡೋ ಜನಗಳು ವಿದ್ಯಾವಂತರ ಮನಸ್ಸಲ್ಲಿ ಬಂದಿದೆ. ಹ್ಮ್. ಈ ವಿದ್ಯಾರ್ಥಿಗಳು, ನಾನು ಈಗ ಅದೇ ಇವತ್ತು ಬೆಳಿಗ್ಗೆ ಇಲ್ಲಿಂದ ಬರುವಾಗ, ನಾನು ವಿಲೇಜಿಂದ ಬರುವಾಗ ಸ್ವಲ್ಪ ಟೌನ್ ಬರ್ತಾರೆ ಅಂತ ಒಂದು ಹುಡುಗಿ, ಹೆಸರು ಗೊತ್ತಿಲ್ಲ, ಏನಮ್ಮ ಯಾವ ತರ ಈಗ ನಿಮ್ದೆಲ್ಲ ಯುವಕರು ಅಂತ ಕೇಳಿದ್ರೆ, ಹ್ಮ್. ಇಲ್ಲ ಸರ್ ನಮ್ಗೆಲ್ಲ ಯುವನಿಧಿ ಕೊಡ್ತಾರೋ ಕಾಂಗ್ರೆಸ್, ಹ್ಮ್. ನಮ್ಮ ಅಪ್ಪ ಕಾಂಗ್ರೆಸ್, ನಮ್ಮ ಅದು ನೋಡಿದ್ರೆ ನಾವು ಮೋದಿ ಇದೀವಿ, ನಮ್ಗೆ ಇಲ್ಲಿ ಯಾರು ಸಹಾಯ ಮಾಡ್ತಾರೆ, ನಾವು ಕಾಂಗ್ರೆಸ್ಗೆ ಓಟಾಗೋದು ಅಂತ ಹೇಳಿದ್ರು. Okay. ನಾನು ಕಾಂಗ್ರೆಸ್ ಇಂದವ್ರು ಗೊತ್ತಿಲ್ಲ. Yes. Okay. ಆಗ ಯುವಕರ ಮನಸ್ಸಲ್ಲೂ ಸಮೇತ ಕಾಂಗ್ರೆಸ್ ಅಂತ ಇದೆ. ಹ್ಮ್. ಯಾಕಂದ್ರೆ ರಾಜಕೀಯ ಮಾಡಿದಕ್ಕೆ ಸರ್, ಹ್ಮ್. 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 ಜನಗಳಿಗೆ ಸ್ಪರ್ಧೆ ಮಾಡ್ಲಿಕ್ಕೆ. ಹ್ಮ್. ಹ್ಮ್. ಕಾಂಗ್ರೆಸ್ ಕೊಟ್ಟಂತಹ ಮಾತು 2,000 ರೂಪಾಯಿ ಮಹಿಳೆಯರಿಗೆ ಬರ್ತಿದೆ, ಕರೆಂಟ್ ಬಿಲ್ ಫ್ರೀ ಇದೆ, ಹ್ಮ್. ಬಸ್ ಫ್ರೀ ಇದೆ, ಇದು ಯುವಕರಿಗೆ ಕೆಲಸ ಇಲ್ದಿರ 3,000 2 ವರ್ಷ ಅದು ಕೊಡ್ತಾರೆ. ಇಷ್ಟೆಲ್ಲ ಕೊಡ್ತಾ ಇರುವಾಗ ಜನಗಳಿಗೆ ಸಾಧಾರಣವಾಗಿ, ಮತ್ತೆ ಪಕ್ಕಾ ಅವರ ಪಾರ್ಟಿಯವರು ಏನು ಮಾಡೋಕ್ಕಾಗಲ್ಲ. ಹ್ಮ್. ಹ್ಮ್. ಆದ್ರೂ ಕೆಲವು ಮಹಿಳೆಯರಂತೂ ನಾವು ಋಣ ತೀರಿಸಲೇಬೇಕು ಅಂತ ಕೆಲವು ಮಾಡ್ತಿರ್ತಾರೆ, ನಾವು ಕೊಡ್ತೀವಿ ಅಂತ. Okay. ಈಗ ಕಾಂಗ್ರೆಸ್ ಅವರು ಒಂದು ರೀತಿಯಲ್ಲಿ ಏನ್ ಗ್ಯಾರಂಟಿ ಯೋಜನೆಗಳನ್ನ ಬಿಡುಗಡೆಗೊಳಿಸಿದ್ರು, ಆ ಮೂಲಕ ತಾವು ಹೇಳಿದಾಗೆ ಎಲ್ಲ ರೀತಿಯಲ್ಲೂ ಯುವ ನಿಧಿ ಇರ್ಬೋದು, ಮತ್ತು ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಇರ್ಬೋದು, 2,000 ರೂಪಾಯಿ ಮಾಸಿಕ ಅವರಿಗೆ ಅಕ್ಕಿ. ಪಿಂಚಣಿ ಇರ್ಬೋದು, ಇವೆಲ್ಲ ಇರ್ಬೋದು. ಒಂದು ಕಡೆ ಬಿಜೆಪಿ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ಬಡವರಿಗೆ ಬಿಟ್ಟಿ ಭಾಗಿಗಳನ್ನ ಕೊಟ್ಟು ಅಥವಾ ಬಿಟ್ಟಿ ಭಾಗಿಗಳನ್ನ ಕೊಟ್ಟು ಅವ್ರನ್ನ ಹಾದಿ ತಪ್ಪಿಸ್ತಿದ್ದಾರೆ ಅಂತ ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನಾವು ಗಟ್ಟಿಯಾಗಿದ್ವಿ, ಸುಭದ್ರ ಸರ್ಕಾರವನ್ನ ಕಟ್ತೀವಿ, ದೇಶ ರಕ್ಷಣೆಗೆ ನಾವಿದ್ದೀವಿ ಅನ್ನುವಂಥದ್ದು ಬಿಜೆಪಿಯ ಪ್ರತಿಪಾದ ಅಲ್ವಾ? ಹಾಗಿದ್ದಂತ ಸಂದರ್ಭದಲ್ಲಿ ಜನರ ಒಲವು ಯಾವ ಕಡೆ ಇರ್ತದೆ ಅಂತ ನೀವು ಹೇಳಿದ್ರಿ, ದೇಶಭಕ್ತಿ ಅಂತ. ಹ್ಮ್. ಚೀನಾದವರು ಬಳಸ್ಕೊಂಡಿದ್ದಾರೆ. ಹ್ಮ್. ದೇಶಭಕ್ತಿ ಎಲ್ಲೋಯ್ತು? ಹ್ಮ್. Okay. ದೇಶಭಕ್ತಿ ಎಲ್ಲೋಯ್ತು? ಹ್ಮ್. ಮತ್ತೆ ಬಿಟ್ಟಿ ಭಾಗ್ಯ ಅಂತ, ಹ್ಮ್. ಮೊದಲು ಅಕ್ಕಿ ಕೊಟ್ಟಾಗ ಜನಗಳು ಕೆಲ್ಸಕ್ಕೆ ಹೋಗಲ್ಲ, ಹ್ಮ್. ಕೂತ್ ತಿಂತಾರೆ, Yes. ಕೆಲಸ ಸಿಗಲ್ಲ ಅಂತ.
ಇಷ್ಟೆಲ್ಲ ಅಕ್ಕಿ ಅವತ್ತು 7 ಕೆಜಿ ಅಕ್ಕಿ ಹೊಡೆದು ಇವ್ರು ಪುನಃ 5 ಕೆಜಿ ಮಾಡಿದ್ರು. ಹ್ಮ್. 7 ಕೆಜಿ ಅಕ್ಕಿ ಕೊಟ್ಟಕ್ಕೆ 7 ದಿನ ಕೆಲಸ ಇದ್ರು ಕೂಲಿಗಾರ ಕೆಲಸ ಮಾಡ್ತಾರಿಲ್ವಾ? ನಾವು ನ್ಯೂಸ್ ಮಾಡಿದ್ದಾರೆ. ಈಗ ಬಿಟ್ಟಿ ಭಾಗ್ಯ ಅಂತ ಹೇಳಿ ನಮ್ಮ ಸರ್ಕಾರ 56,000 ಕೋಟಿ ವರ್ಷಕ್ಕೆ ಮೀಸಲಿಡ್ತದೆ. ಬಜೆಟ್ ಮೀಸಲಿಡ್ತದೆ. ಈಗ 10 ತಿಂಗಳು ಹೋಗ್ಲಿ, ಈಗ ಅದು ನೆಕ್ಸ್ಟ್ ಈ 24-25 ಅಂತ ಹೇಳೋಣ. 23-24 ಬಜೆಟ್ ಅಲ್ಲಿ ಸರ್ಕಾರ ದಿವಾಳಿ ಆಗಿದ್ರೆ ನಮ್ಗೆ 300 ಚಿಲ್ಲರೆ ಕೋಟಿ, ಅವ್ರಿಗೆ ಒಂದು 600 ಕೋಟಿ ಗಂಟ ಕೆಲಸ ಬಂತಲ್ಲ. ದಿವಾಳಿ ಆಗಿದ್ರೆ ಇಲ್ಲಿ ದುಡ್ಡು ಬರ್ತದೆ. ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜನಗಳ ಸೋಮಾರಿ ಮಾಡೋದು ಹೇಳಿದ್ರೆ ಅದಲ್ಲ. ಜನಗಳಿಗೆ ಕಷ್ಟ ಇದೆ. ಬರಗಾಲ ಬಂದ್ರೆ, ಹುಷಾರಿಲ್ದ್ರೆ, ಜನಗಳ ವಿದ್ಯಾಭ್ಯಾಸ ಮಾಡಬೇಕು, ಪ್ರತಿಯೊಂದು ಕಷ್ಟ ಇದೆ. ಇಲ್ಲಿಯ ಬಿಜೆಪಿಯ ಒಂದು ಬೆಲೆ ಏರಿಕೆಗೆ ಕಡಿವಾಣ ಹಾಕಿದೆ. ಈ ಡೀಸೆಲ್ ಪೆಟ್ರೋಲ್ಗೆ ರೇಟ್ ಯಾವ ಹೆಚ್ಚಿದೆ, ಪ್ರತಿಯೊಂದಿಗೆ ಹೆಚ್ಚಲೇಬೇಕಾಗುತ್ತೆ. ಟ್ರಾನ್ಸ್ಫರ್ ಬರದೇ ಅದು. ಇದಕ್ಕೆಲ್ಲ ಕಡಿವಾಣ ಹಾಕ್ಲಿಲ್ಲ. ಯಾಕೆಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಕಾಲದಲ್ಲಿ 120 ರೂಪಾಯಿ ಕ್ರೂಡ್ ಆಯಿಲ್ ಒಂದು ಇದ್ರೆ ಇವರು ಆಗ 75 ರೂಪಾಯಿ ಮಾರ್ತಿದ್ರು 70 ರೂಪಾಯಿಗೆ. ಈಗ 80 ರೂಪಾಯಿ ಕ್ರೂಡ್ ಆಯಿಲ್ ಇದ್ರೆ 125 ಮಾಡ್ತಿದ್ದಾರೆ. ಸೀದಾ ಉಲ್ಟಾ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದ್ರೆ ನಾವು ತಪ್ಪು ಹೇಳುದಿಲ್ಲ. ಇವರು ಡೀಸೆಲ್ ಏನ್ ಮಾಡಕ್ ಹಾಕಿಲ್ಲ, ರೇಟ್ ಆದಂಗೆ ಇವ್ರ ಕೈಯಿಂದ ಕೊಡಕ್ಕಾಗಲ್ಲ. ಈಗ ಅದಲ್ಲ, ಪ್ರತಿಯೊಂದು ಕಮ್ಮಿ ಆಗಿದೆ ಅಲ್ಲ. ಪುನಃ ಇವ್ರು ಯಾಕೆ ಜಾಸ್ತಿ ಮಾಡಿದ್ರು? ಆ ದುಡ್ಡು ಎಲ್ಲೋಯ್ತು? ಮತ್ತೆ ಈ ಕೋವಿಡ್ ಸಮಯದಲ್ಲಿ ಪ್ರಧಾನಮಂತ್ರಿಗೆ ಒಂದು ಅಕೌಂಟ್ ಮಾಡಿದ್ರು. ಆ ದುಡ್ಡು ಎಲ್ಲೋಯ್ತು? ಯಾರಿಗೆ ಕೊಟ್ರು? ಎಲ್ಲಿ ಅಕೌಂಟು? ಈಗ ಎಂತ ಎಲೆಕ್ಟ್ರೋ ಇದೆಲ್ಲ ಈಗ ಇವರು ಭ್ರಷ್ಟಾಚಾರ ಹೇಳ್ತಿದ್ರು. ಈಗ ಯಾರು ಭ್ರಷ್ಟರು? ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಎಂತ ಚೂಡರ್ ಚಂದ್ರಚೂಡ್ ಅವರು ಒಳ್ಳೆ ಚೂಡ್ ಕೊಟ್ಟಿದ್ದಾರೆ. ಅವ್ರು ಸಂವಿಧಾನ ಉಂಟು ಅಂತ ನಮಗೆ ಸಂತೋಷ ಆಯ್ತದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ನಮ್ಗೆ ನ್ಯಾಯಾಲಯನ ಉಂಟೋ ಇಲ್ವೋ ಅಂತ ಒಂದು ಭಯ ಇತ್ತು. ಇಲ್ಲ, ನ್ಯಾಯ ತೋರಿಸ್ಕೊಟ್ಟಿದ್ದಾರೆ. ಅದ್ರಿಂದ ಇದು ಹೊರಗಡೆ ಬಂತು. ಇಲ್ದ್ರೆ ಅದು ಬರ್ತಿತ್ತಿಲ್ಲ, ಮುಚ್ಚಾಗ್ತಿಲ್ಲ. ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಏನು ದೇಣಿಗೆ ಬರ್ಬೇಕಾಗಿತ್ತು ಅಂದ್ರೆ ಕೆಲವರು ಏನು ಇಷ್ಟಪಟ್ಟು ಕೊಟ್ಟರು ಅದು ಬಂದಿದೆ. ಅದರ ಬಹುತೇಕ ಪಾಲು ಬಿಜೆಪಿಗೆ ಹೆಚ್ಚಿನ ಪಾಲು ಸಿಕ್ಕಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಹುಶಃ ಗೊತ್ತಿರೋ ಹಾಗೆ, ನಮಗೆಲ್ಲ ಮಾಹಿತಿ ತಿಳಿದಿರೋ ಹಾಗೆ, ಕೆಲವು ಬೇನಾಮಿ ಕಂಪನಿಗಳಿಂದ ಕೂಡ ಅಲ್ಲಿಗೆ ಹೋಗಿರುವಂತದ್ದು. ಇದನ್ನ ಕಾಂಗ್ರೆಸ್ ಚುನಾವಣೆಗೆ ಇದನ್ನ ಬಂಡವಾಳ ಮಾಡ್ಕೋಬೋದಾಗಿತ್ತಲ್ಲ. ಯಾಕೆ ಕಾಂಗ್ರೆಸ್ ಭಯನಾ? ಅಲ್ಲ, ಕಾಂಗ್ರೆಸ್ ಎಲ್ಲರೂ ಇದ್ರ ಬಗ್ಗೆ ಹೇಳ್ತಾರಲ್ಲ. ಎಲ್ಲೋಯ್ತು ನಿಮ್ಮ ಪರಿಣಾಮ? ಕಾಂಗ್ರೆಸ್ ಅವರು ಇದನ್ನ ಬಹಳ ಚೆನ್ನಾಗಿ ಎಲ್ಲಾನು ಮಾತಾಡ್ತಾರಲ್ಲ. ನಮ್ಮ ರಾಹುಲ್ ಗಾಂಧಿ ನೀವು ರಾಷ್ಟ್ರದ್ರೋಹಿಂದ ಡೈರೆಕ್ಟ್ ಹೇಳಿದ್ರಲ್ಲ. ಇದನ್ನೆಲ್ಲ ಯಾರು ಮುಚ್ಚಿದ್ಲ, ಯಾರು ಮಾತಾಡಕ್ಕೆ ಯಾರು ಎದುರಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಡೊನೇಷನ್ ಯಾರು ಕೊಟ್ಟಿದ್ರು? ಯಾರು ಬಲಾತ್ಕಾರ ಮಾಡಿ ಕೊಟ್ಟಿಲ್ಲ. ಈಗ ನಿಮ್ದೇ ಒಂದು ಫ್ಯಾಕ್ಟ್, ನಿಮ್ದೊಂದು ಬಿಸ್ನೆಸ್ ಇದ್ರೆ ನಿಮ್ದು ಇಡಿ ಕಳ್ಸಿಬಿಟ್ಟು ನಿಮ್ದು ಕ್ಲಿಯರ್ ಆಗ್ಬೇಕಂದ್ರೆ ನೀವು 100 ರೂಪಾಯಿ ನಿಮ್ದಲ್ಲಿ ಟ್ಯಾಕ್ಸ್ ಇದ್ರೆ ನೀವ್ ಹೆಂಗೆ 1000 ರೂಪಾಯಿ ಕಟ್ಟಿದ್ರಿ ಇಲ್ಲಿ? ಅಲ್ಲ, ಇದು ಜನರಿಗೆ ಪರಿಣಾಮಕಾರಿಯಾಗಿ ಮುಟ್ಲಿಲ್ಲ. ಹೌದು, ಇಲ್ಲ ನೆನ್ನೆನೂ ಸಂಬಂಧ ಉಗ್ರಪ್ಪ ಅದೇ ವಿಷಯ ಹೇಳಿದ್ರಲ್ಲ. ನಮ್ಮ ಮಂತ್ರಿಗೌಡರು ಹೇಳಿದ್ರಲ್ಲ, 1 ಕೋಟಿ ಚಿಲ್ಲರೆ ಟ್ಯಾಕ್ಸ್ ಇದನ್ನೇ 100 ಕೋಟಿ ಬಾಂಡ್ ಕೊಟ್ಟಿದ್ದಾರೆ. ಹೆಂಗ್ ಕೊಟ್ರು 100 ಕೋಟಿ? ಇದೆಲ್ಲ ತಿಳಿದು ಕರೆಕ್ಟ್ ಆಗಿ ಮಾತಾಡಿದ್ರೆ ಉಂಟಲ್ಲ, ಯುವಕರಿಗೆ ಬುದ್ಧಿವಂತರಿಗೆ ಸಾರಿ ಗೊತ್ತಾಗಿದೆ. ಈಗ ಹಿರಿಯರಿಗಂತೂ ಇದೆ ಅಂದ್ರೆ ಪೂರ್ಣ ಗೊತ್ತಾಗಿದೆ. ಯಾವ ಕಾರಣಕ್ಕೂ ಈ ಸಲ ಇಂಡಿಯಾದಲ್ಲಿ ಬರ ನಮ್ಮ 2 ಕ್ಷೇತ್ರದಲ್ಲಿ ಕಳೆದ ಸಲ 85,000 ಬಿಜೆಪಿ ಲೀಡ್ ಇತ್ತು. ನಾವು ಏನಿಲ್ಲ ಅಂದ್ರೂ ಒಂದೊಂದು ಕ್ಷೇತ್ರದಲ್ಲಿ 10,000 ಕಾಂಗ್ರೆಸ್ ಲೀಡ್ ಇರ್ತದೆ. ಈಗ ಕಳೆದ 85 ಇತ್ತು, 1 ಲಕ್ಷ ಗಂಟೆ 2 ಮೂಡ್ತೀವಿ. ಆ ಮಟ್ಟಕ್ಕೆ ಜನಗಳ ಸ್ಪಂದಿದೆ. ನಾವು ಹತ್ರ ಹೋಯ್ತಿದೀವಲ್ಲ, ಜನಗಳ ಹತ್ರ ಓಟಿಗಳಿಗೆ ಹೋಯ್ತಿದೀವಲ್ಲ, ಆ ಜನಗಳ ಸ್ಪಂದನೆ ಬಹಳ ಚೆನ್ನಾಗಿದೆ. ಓಕೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತೆ ಕೆ ಯಾಕೂಬ್ ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ
creating happiness. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Shining senses in your life. Desirable designs gives you treasured memory. Sharda Jewelers. ಒಂದು ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಇವತ್ತು ನಮ್ಮ ಸೋಮವಾರಪೇಟೆಯ ನಮ್ಮ ಕೊಡಗಿನ ಒಬ್ಬ ಅನುಭವಿ ರಾಜಕಾರಣಿ, ಬಹಳ ಹಿರಿಯ ಕಾಂಗ್ರೆಸ್ ಮುಖಂಡರು ಕೆ ಯಾಕೂಬ್ ಅವರೊಂದಿಗೆ ಮಾತುಕತೆನ ಮುಂದುವರ್ಸೋಣ. ಸರ್, ಬಹುಶಃ ಒಂದು ರೀತಿಯಲ್ಲಿ ಈ ಬಾರಿ ಬಿಜೆಪಿ ಮತ್ತು JDS ಏನಿದೆ, ಈಗ JDS ಸಂಪೂರ್ಣವಾಗಿ ಬಿಜೆಪಿಗೆ ಒಟ್ಟಿಗೆ ಮರ್ಜ್ ಆಗಿರುವಂಥದ್ದು. ಬಹಳಷ್ಟು ಕಡೆ ನಾವು ಲೆಕ್ಕಾಚಾರವನ್ನು ಹಾಕ್ಬೇಕಂತ ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರ ಮತಗಳು ಬಹಳಷ್ಟು ಫೇವರ್ ಆಫ್ ಕಾಂಗ್ರೆಸ್ ಮತ್ತು JDS ಅಂತ ಅನ್ಕೋತಾರೆ. ಆದ್ರೆ ಈ ಬಾರಿ ಹಾಗಿಲ್ಲ. JDS ಸಂಪೂರ್ಣವಾಗಿ ಬಿಜೆಪಿಯೊಂದಿಗೆ ಇರೋದ್ರಿಂದ ಅಲ್ಪಸಂಖ್ಯಾತರ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೀಳುವಂತ ಸಾಧ್ಯತೆ ಇದೆಯಾ? ಕಳೆದ ಸರಿ ಕೊಡಗಿನಲ್ಲಿ JDS ಮತ್ತು SDPI ಎರಡು ಮುಸ್ಲಿಂ ನಾಯಕರೇ ನಿಲ್ಲಿಸಿದ್ರು. ಹೌದು. ಅದ್ರ ಉದ್ದೇಶನೂ ಬಿಜೆಪಿನ ಗೆಲ್ಸಕ್ಕಾಗಿತ್ತು. ಏನಾಯ್ತು ಪರಿಣಾಮ? ವಿಧಾನಸಭಾ ಚುನಾವಣೆ ಏನಾಯ್ತು ಪರಿಣಾಮ ಅಂತ ಹೇಳಿದ್ರೆ, ಎಲ್ಲರೂ ಬುದ್ಧಿವಂತರು ಸರ್. ಯಾಕೆಂದ್ರೆ ನಮ್ನ ಡಿವೈಡ್ ಮಾಡಿ ಭಾವನಾತ್ಮಕರಿಗೆ ಜಯ ಕೊಡ್ತಿತ್ತು. ಇದು ನಮ್ಮಲ್ಲೂ ಮುಸ್ಲಿಂ ಅಂಡ್ ಕ್ರಿಶ್ಚಿಯನ್ ಜೈನ್ ಯಾರೇ ಆಗ್ಲಿ, ಅಲ್ಪಸಂಖ್ಯಾತರು ಏನಿದ್ದಾರೆ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಯಾವ ಕಾರಣಕ್ಕೂ ನಾವು ಡಿವೈಡ್ ಆದ್ರೆ ನಮ್ಗೆ ಕಷ್ಟ ಇದೆ. ಅದನ್ನ ನಮಗೆ ಸಪೋರ್ಟ್ ಮಾಡುವಂತಹ, ನಮ್ಗೆ ಎಲ್ಲರನ್ನು ಜೊತೆಲಿ ತಗುವಂತ ಪಾರ್ಟಿ ಇದ್ರೆ ಕಾಂಗ್ರೆಸ್ ಮಾತ್ರ. JDS ಬಿಜೆಪಿ ಅವರ ಮುಖವಾಡ ಗೊತ್ತಾಯ್ತು. ಇನ್ನು JDS ಹೋದ್ರೆ ಪುನಃ ನಮಗೆ ತೊಂದ್ರೆ. ಆದ್ರಿಂದ ಎಲ್ಲರೂ ಏನಿಲ್ಲದ್ರೆ 100ಕ್ಕೆ 99 ಎಲ್ಲ ಬುದ್ಧಿ ಇಲ್ಲದ್ರೆ 1-2% ಇರ್ಬೋದು. ಅದೆಲ್ಲ ಕಡೆ ಕೊಡಗಿಲ್ಲ ಅಂತ ಇಲ್ಲ. ಅದರಿಂದ ನಮ್ಗೆ ಅಲ್ಪಸಂಖ್ಯಾತರ ಮುಸ್ಲಿಂ ಕ್ರಿಶ್ಚಿಯನ್ 100% ಕಾಂಗ್ರೆಸ್ ಜೊತೆ ಇದ್ದಾರೆ. ಅದರಿಂದ ಯಾವತ್ತೂ ವಿಚಲಿತರಾಗೋದು ಬೇಡ. ಓಕೆ. ಈಗ ಮೈಸೂರು ಮತ್ತು ಕೊಡಗು ಏನು ಲೋಕಸಭಾ ಕ್ಷೇತ್ರ ಇದೆ, ಇದು ಒಂದು ರೀತಿಯಲ್ಲಿ ಪ್ರತಿಷ್ಠಿತ ಕ್ಷೇತ್ರ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಒಂದು ತವರು ಜಿಲ್ಲೆ ಕೂಡ ಹೌದು. ಮತ್ತು ಇದನ್ನು ಬಹಳ ಪ್ರತಿಷ್ಠಿತ ಚುನಾವಣೆಯಾಗಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ವರ್ಚಸ್ಸು, ಮತ್ತೊಂದು ಕಡೆ ಲಕ್ಷ್ಮಣ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನುವಂಥದ್ದು. ಇದು ನಿಜವಾಗ್ಲೂ ಕಾಂಗ್ರೆಸ್ನ ಕೈ ಹಿಡಿಯಲಿದೆಯಾ ಅಂತ? ಖಂಡಿತಗಳು ಸರ್. ಯಾಕೆಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ, ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಶ್ರೀಮಂತರಿಗಿಂತ ಬಡವರ ಜಾಸ್ತಿ ಇರೋದು ಮತ್ತು ಮಧ್ಯಮ ವರ್ಗದ. ಬಡವರು ಮಧ್ಯಮ ವರ್ಗದವರು ಸಿದ್ದರಾಮಯ್ಯನವರು ಕೈ ಬಿಡಲ್ಲ, ಹಾಗೆ DK ಶಿವಕುಮಾರ್ ಕೈ ಬಿಡಲ್ಲ. ಇಬ್ಬರಲ್ಲೂ ಸೇರಿ ಹಾಕಿದಂತ ಒಂದು ವ್ಯಕ್ತಿ ಲಕ್ಷ್ಮಣ್ ಗುಣ ಹೂವಿನಂತ ಗುಣ. ಎಲ್ಲರ ಹತ್ರನು ಪ್ರೀತಿಯಿಂದ ಎಲ್ಲಿ ಬೇಕಾದ್ರೆ ಕೂತು ಎಲ್ಲರ ಜೊತೆಗೆ ಎಷ್ಟೇ ರಾತ್ರಿ ಫೋನ್ ಮಾಡಿ ಒಂದು ಉತ್ತರ ಕೊಡುವಂತ ಜನ. ಏನು ಸಭೆಗೆ ಕಾರ್ಯಕ್ರಮ ಇದ್ರೆ ಸ್ವಲ್ಪ ಲೇಟ್ ಆಗೋದು, ಅವ್ರು ವಾಪಸ್ ಮಾಡೇ ಮಾಡ್ತಾರೆ. ನನ್ನ ಅನುಭವದಲ್ಲಿ. ಮತ್ತೆ ಅವರದ್ದು ಯಾರು ಆಕಾಂಕ್ಷಿಗಳಿದ್ರು ಅವರೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನ ಎಲ್ಲರೂ ಮಹಿಳೆಯರು ಹೇಳ್ತಾನೆ ಇದ್ದಾರೆ. ನಮ್ಮ ಮಹಿಳೆಯರಲ್ಲಿ ಹೆಚ್ಚು ಕಮ್ಮಿ 70% ಮೊತ್ತದಲ್ಲಿ ಇರುವ ಮತದಲ್ಲಿ ಕಾಂಗ್ರೆಸ್ಗೆ ಬೀಳುವ ಒಂದು ಪರಿಸ್ಥಿತಿ ಆಗಿದೆ. ಮಹಿಳಾ ಮತಗಳು. ಯಾಕಂದ್ರೆ ನಮ್ಗೆ ಪತಿಯರನ್ನ ಕಾಯ್ಬೇಕಿತ್ತು, ಏನಾದ್ರು ಮಕ್ಕಳಿಗೆ ಏನಾದ್ರು ಕೊಡುವ ಪತಿಯರನ್ನ ಕಾಯ್ಬೇಕಿತ್ತು. ಕೆಲವೊಮ್ಮೆ ಪತಿಯರು ಇರಲಿಲ್ಲ, ಇದೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ಚಾರ್ಜ್ ಬೇಕಿತ್ತು. ಇದಕ್ಕೆಲ್ಲ ಅವ್ರಿಗೆ ಕೆಲವು ಪುಣ್ಯಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲದರಲ್ಲೂ ಹೋಗ್ಲಿಕ್ಕೆ ಬರುತ್ತೆ. ಈಗ ಒಂದು ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಆ ಋಣ ತೀರ್ಸ್ಬೇಕು ಅಂತ ಹೇಳಿ ಮಹಿಳೆಯರಲ್ಲಿ ಬಂದಿದೆ. ಮಹಿಳೆ ನೋಡ್ರಿ, ನಾವು ಋಣ ತಿಂದೀವಿ ಸಿದ್ದರಾಮಯ್ಯ ಅವ್ರದ್ದು, ನಾವು ಅವ್ರಿಗೆ ಮತ್ತೆ ತೀರ್ಸ್ಲೇಬೇಕು. ನಮಗೆ ಓಟು ಮಾತ್ರ ಅಂದ್ಕೊಳ್ಳೋದವರಿಗೆ ನಾವು ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಮತ್ತೆ ಕೇಳಕ್ ಹೋಗಿ ಗೊತ್ತಿರೋದು ನಮ್ಗೆ. ನಾವು ಅನುಭವ, ಯಾಕಂದ್ರೆ ಟಿವಿಲಿ ಎಲ್ಲ ನೀವು ತೋರಿಸ್ತೀರ ಕೆಲವು ಮಾತಾಡೋದನ್ನ, ಅದು ನೋಡಿದಲ್ಲ, ನಾವು ಸ್ವಂತ ಫೀಲ್ಡ್ ಹೋಗಿ ಅನುಭವ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು ಕಾಂಗ್ರೆಸ್ದು, ಬ್ಲಾಕ್ ಅಧ್ಯಕ್ಷಗಳಿರ್ಬೋದು, 6 ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ
ಪ್ರಚಾರ ಸಮಿತಿ ಅಧ್ಯಕ್ಷಗಳು ಹ್ಮ್. ಇವರೆಲ್ಲ ಹೊಂದಾಣಿಕೆಯಿಂದ ಯಾವ ರೀತಿ ಹಗಲು ರಾತ್ರಿ ಇದು ಜನಗಳ ಹತ್ರ ಹೋಯ್ತಾ ಇದಾರೆ ಅಂತ ಹೇಳಿದ್ರೆ ಹ್ಮ್. ಅದೇ ನಮಗೆ ಒಂದು ಒಗ್ಗಟ್ಟಿನ ಕೆಲಸ ಉಂಟಲ್ಲ, ಹ್ಮ್. ನಿಜವಾಗ್ಲೂ ಖುಷಿ ಆಯ್ತದೆ ಕೆಲಸ ಮಾಡ್ಲಿಕ್ಕೆ. ಹ್ಮ್. ಹ್ಮ್. ಯಾರು ಸಣ್ಣ ಪುಟ್ಟ ಭಿನ್ನ ಬೇರೆ ಬಂದು ಬೆನ್ನ ತಟ್ಟಿಯ ಮೇಲೆ ಹ್ಮ್. ಅದಿಲ್ಲಪ್ಪ ಇರ್ತದಲ್ಲ, ಅಧಿಕಾರ Yes, yes, ಸಿಕ್ಕಿಲ್ಲ ಅದು ಖಂಡಿತ, ಸಿಕ್ಕಿಲ್ಲ, ಖಂಡಿತ, ಖಂಡಿತ. ನನಗೂ ಇರ್ತದೆ ಇನ್ನೊಬ್ರು ಇರ್ತದೆ. ಹೌದು. ಆದ್ರೆ ಒಂದು ಕಾರ್ಯಕ್ರಮ ಬರುವಾಗ ಚುನಾವಣೆ ಹೊರಗೆ ಒಂದಾಗಿ ಹೋಗ್ಬೇಕು ಅಂತ ಎರಡು ಎಮ್ಮೆಲ್ಲೆಗಳು ಬ್ಯಾಲೆನ್ಸ್ ಮಾಡಿ ನಮ್ಮನ್ನೆಲ್ಲ ತಗೊಂಡಿದ್ದಾರೆ. ಹ್ಮ್. ಹ್ಮ್. ನಾವು ಅದೇ ಕಾಯ್ತಾ ಇರೋದು, ನಮಗೆ ಗೆಲ್ಬೇಕು, Okay. ಗೆಲ್ಲೋ ಗುರಿ ಇದೆ. ಓಕೆ, ಈ ಹಿಂದೆ ಸಂಸದರಾಗಿದ್ದಂತ ಪ್ರತಾಪ್ ಸಿಂಹ ಅವರು 2 ಬಾರಿ ಸಂಸದರಾಗಿದ್ದರು. ಹೌದು. 2 ಬಾರಿ ಸಂಸದರಂತ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಕೊಡಗಿಗೆ ಅಭಿವೃದ್ಧಿ ಏನೂ ಆಗ್ಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ. ಹೌದು. ಆದ್ರೆ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಬಿಜೆಪಿಯವರು ವಾದ. ಹೌದು. ಬೆಂಗಳೂರು ಮೈಸೂರು ಕಾರಿಡಾರ್ ರಸ್ತೆ ಇರ್ಬೋದು, ಇವೆಲ್ಲವೂ ಕೂಡ ಇವು ಕೂಡ ಕೊಡಗಿನ ಜನತೆಗೂ ಕೂಡ ಅನುಕೂಲ ಅನ್ನುವಂಥದ್ದು. ಈಗ ಕೊಡಗು ಬ್ಯಾಂಗ್ಳೂರು ಮೈಸೂರು ರಸ್ತೆ ಇವ್ರು ಮಾಡಿ ಅಂತ ಹೇಳ್ತಾರೆ. ಅದನ್ನ ಆಸ್ಕರ್ ಫರ್ನಾಂಡಿಸ್ ಅವರು ಮನಮೋಹನ್ ಸಿಂಗ್ ಕಾಲದಲ್ಲಿ ಹ್ಮ್. ಲೋಕೋಪಯೋಗಿ ಕೇಂದ್ರ ಸಚಿವರಾಗಿದ್ದಾಗ, ಹ್ಮ್. ಹ್ಮ್. ಇದೇ PW ಮಿನಿಸ್ಟರ್ ನಮ್ಮ ಮಿನಿಸ್ಟರ್ ಆಗಿದ್ದ ಮಹಾದೇವಪುರ ಇರುವಾಗ, ಹೌದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ, ಹ್ಮ್. ವಿಶ್ವನಾಥ್ ಅವರು MP ಇರುವಾಗ ಹ್ಮ್. ಅವತ್ತು ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದು. Yes, yes, yes. ಅದನ್ನ ಅನುಮೋದನೆ ಕೊಟ್ಟಿದ್ದು ಅವತ್ತು. ಹ್ಮ್. ಹ್ಮ್. ಅದನ್ನ ಕೆಲಸ ಮಾಡೋ ನೋಡ್ಕೊಂಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಹ್ಮ್. ಹ್ಮ್. ಅದು ಅಲ್ಲಿಂದಲೇ ಬಂದ ಈ ರಸ್ತೆಯನ್ನ ಕರೆಕ್ಟ್ ಆಗಿ ನೀವು ಇಡೀ ಹೈವೇ ಸುತ್ತಿ, ಹ್ಮ್. ಹ್ಮ್. ದೊಡ್ಡ ದೊಡ್ಡ ಹೈವೇ ಮಾಡ್ತಾರೆ Yes, yes. ಸ್ಟೇಟ್ ಎಲ್ಲರೂ, ಕೇರಳದ ಎಲ್ಲಿ ಬೇಕಾದ್ರೆ ಸುತ್ತಿ ನಾನು ಸುತ್ತಿದ್ದೀನಿ. ಹ್ಮ್. ಹ್ಮ್. ಆ ಹೈವೇನ ವೈಜ್ಞಾನಿಕ ಎದುರು ಮಾಡಿದಾರೆ, ಇವ್ರು ಏನ್ ವೀಕ್ಷಣೆ ಮಾಡಿದಾರೆ ನೋಡಿ. ಹ್ಮ್. ಹ್ಮ್. ಸ್ಯಾಂಕ್ಷನ್ ಮಾಡಿದ್ ನೋಡಕ್ MP ತಾನೆ Yes, ಹೌದು. ನಾನು ಮಾಡಿದಂತಂದ್ರ ಹ್ಮ್. ಅದನ್ನ ಒಂದು ಎಷ್ಟು ಆಕ್ಸಿಡೆಂಟ್ ಇದೆ, ವೈಜ್ಞಾನಿಕ ರಸ್ತೆ ಕರೆಕ್ಟ್ ಆಗಿ ಇಂಜಿನಿಯರ್ ಮುಖಾಂತರ ಅದನ್ನ ಆರ್ಟಿಕಲ್ ತೆಗೆದ್ರೆ ಹ್ಮ್. ಖಂಡಿತ ವೈಜ್ಞಾನಿಕ ಒಂದು ರಸ್ತೆ ಮಾಡಿಲ್ಲ. ಎಷ್ಟೋ ಕಳಪರಿಸ್ತಿದೆ. ಹ್ಮ್. ಸೈಡ್ ಅಲ್ಲಿದ್ದ ಬಲೆಗಳ ಕುಂಬಿಡಿ ತುಕ್ಕಿಡು 2 ವರ್ಷ ಆಗಿಲ್ಲ, ಓಪನ್ ಆಗಿ ತುಕ್ಕಿಡಿದು ಹೋಗಿದೆ. ಹ್ಮ್. ಅದೆಲ್ಲ ಸಾಧನೆ ಅಲ್ಲ. ಹ್ಮ್. ಹ್ಮ್. ಅವರು ಅವರಾಗಿ ಮಾಡಿದ ಕೆಲಸನ ತೋರಿಸ್ಲಿ. ಹ್ಮ್. ಅವ್ರಿಗೆ ಬಂದ ಫಂಡ್ ಕೊಟ್ಟಿದ್ದಲ್ಲ. ಹ್ಮ್. 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 ಏನ್ ಕೊಡುಗೆ ಒಂದು ಹೈವೇ ತಂದ್ರ, ಹ್ಮ್. 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 ಕೊಡುಗೆ ಯಾವ್ದಾದ್ರು ಒಂದು ಹೈವೇ ತಂದ್ರ, Yeah. ಏನಾದ್ರು ಒಂದು ಕಾಲೇಜ್ ತಂದ್ರ, ಹ್ಮ್. ಸೆಂಟ್ರಲ್ ಮುಂದೆ ಏನಾದ್ರು ಒಂದು ಸ್ಥಾಪನೆ ಇಲ್ಲಿಗೆ ತಂದ್ರ, ಹ್ಮ್. ವಿದ್ಯಾರ್ಥಿಗಳು ಯುವಕರಿಗೆ ಕೆಲಸ ಮಾಡೋ ದುಡಿಯಲಿಕ್ಕೆ ಏನಾದ್ರು ಕೊಡಗಿನೆಲ್ಲ ಹ್ಮ್. ಮೈಸೂರಲ್ಲಿ ತಂದ್ರ ಹ್ಮ್. ಹೇಳಿ. ಹ್ಮ್. ಸರ್ಕಾರ ಕೊಟ್ಟಂತಹ ಫಂಡಿನ ಕೆಲಸ ಮಾಡೋದಲ್ಲ. ಹ್ಮ್. ವಿಶೇಷ ಅಂತಂದ್ರೆ ಅವರು ಬಿಚ್ಚಿಡ್ಬೇಕು. ಹ್ಮ್. ಅದೇನು ಇಲ್ಲಿ ಇಲ್ಲ, ಯಾವುದೂ ಇಲ್ಲ. ಹ್ಮ್. ಓಕೆ, ಒಂದು ರೀತಿಯಲ್ಲಿ ಕಳೆದ ಬಾರಿ ಸಂಸದರಂತ ನಾನು ಹೇಳಿದಾಗ 2 ಅವಧಿಯಲ್ಲೂ ಕೂಡ ಪ್ರತಾಪ್ ಸಿಂಹ ಸಂಸದರಿದ್ರು. ಆ ಸಂದರ್ಭದಲ್ಲಿ ಬಹುಶಃ 47 ವರ್ಷಗಳ ನಂತರ ಒಬ್ಬ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಏನು ಈ ಲೋಕಸಭಾ ಕ್ಷೇತ್ರದಲ್ಲಿ. ಮತ್ತೆ ಬಹುತೇಕ ಮತಗಳು ಈ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಅನ್ನುವಂಥದ್ದು ಕೂಡ ಒಂದು ಸಮೀಕ್ಷೆಯಿಂದ ಹೊರಬಂದಿರುವಂಥದ್ದು. ಹಾಗಿದ್ದಾಗ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರಿಗೆ ಒಕ್ಕಲಿಗರ ಮತಗಳು ಎಷ್ಟರ ಮಟ್ಟಿಗೆ ಸಿಗ್ಬೋದು ಅನ್ನೋಂಥದ್ದು ತಮ್ಮ ಪಕ್ಷ. ನನ್ನ ಒಕ್ಕಲಿಗರ ವಿಷಯದಲ್ಲಿ ಕೊಡಗಿನಲ್ಲಿ 3 ಪಾರ್ಟಿಗೂ ಡಿವೈಡ್ ಇತ್ತು. ಓಕೆ, ಈ ಹಿಂದೆ JDS, ಕಾಂಗ್ರೆಸ್, BJP ಸ್ವಲ್ಪ ಜಾಸ್ತಿ ಆಯ್ತು. ಓಕೆ, ಈ ವಿಷಯ ಇವತ್ತು JDS BJP ಜೊತೆ ಹೋದ ಕಾರಣ ಆ JDS ಎಲ್ಲ BJP ಹೋಗಿಲ್ಲ. ಓಕೆ, ಓಕೆ, ಓಕೆ. 95% ಕಾಂಗ್ರೆಸ್ಗೆ ಬರ್ತಿದೆ. ಹಾ, ಹಾ. ಒಂದು ನೀವ್ ಹೇಳಿದಾಗ ಒಕ್ಕಲಿಗರು ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಸಮುದಾಯ ಸ್ನೇಹಿತರು ಹಾ. ಈ ಸಲ ಖಂಡಿತ ಸಹಾಯ ಮಾಡ್ತಾರೆ ನನ್ನ ನಂಬಿಕೆ. ಹ್ಮ್. ಹ್ಮ್. ಒಬ್ಬೊಬ್ರು ಒಂದು ಸಮುದಾಯದಲ್ಲಿ ಒಬ್ರು ಇರುವಾಗ ಖಂಡಿತ, ಹೌದು. ಒಬ್ರು ಇದ್ದವನ್ನ ಕಳ್ಕೊಂಡ್ರು. ಹ್ಮ್. 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 ಸ್ಟೇಟ್ ಅಲ್ಲಿ ಯಾರಿಗೂ ಕೊಡ್ಲಿಲ್ಲ. CT ರವಿ ಅವ್ರ ಮೂಲೆಗಾಯ್ತು, ಇವರು ಸಾನಗೌಡ್ರ ಮೂಲೆಗಾಯ್ತು. ಆಗ ಒಂದು ಸಮುದಾಯಕ್ಕೆ ಕೊಡದಾಗ ಸಾಧಾರಣ, ಈಗ ನಾನಾದ್ರೂ ಅಷ್ಟೇ ನನ್ನ ಸಮುದಾಯ ಎಲ್ಲ ಕೊಡದೆ ಬಿಜೆಪಿ ನಾಳೆ ಒಂದು 10 ಜನಕ್ಕೆ ಸೀರೆ ಕೊಟ್ರು ನಮ್ಮ ಇದು ನಾವು ಸಂವಿಧಾನಬದ್ಧವಾಗಿ ಮಾಡ್ತೀವಿ, ನಾವು ಮೈನಾರಿಟಿಗೆ ಬೇಕಾದ ವ್ಯವಸ್ಥೆಗಳು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಸಮುದಾಯ ನಿಂತ ಅಂದ್ರೆ ನೋಡ್ತಾರೆ. ಸೋಲು ಗೆಲುವು ಪ್ರಶ್ನೆ ಬರಾಗ ಹಾಗೆ ನಾವೊಂದು ಗೆಲ್ಲುವ ಹಂತದಲ್ಲಿರುವಾಗ ನಮ್ಮ ಸಮುದಾಯನ ತುಂಬಾ ಹಿಂದೆ ಇದ್ರೆ ನಾವು SDPI ಸಹ ಮಾಡ್ಲಿಲ್ಲ. ತುಂಬಾ ಹತ್ರ ಇರುವಾಗ ಸಮುದಾಯ ನೋಡ್ತಾರೆ ಕೆಲವರು. ಅದ್ರಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ, ತೊಂದರೆ ಇಲ್ಲ. ಅದು ಅವರ ಸಮುದಾಯ ತಪ್ಪುನಲ್ಲ, ಅವರವರ ಸಮುದಾಯಕ್ಕೆ ಒಬ್ಬ ಲೀಡರ್ ಅಂತ ಹೇಳ್ಕೊಳ್ಳೋದು. ಆ ಸಮುದಾಯ ಲೀಡರ್ ಸರ್ವ ಜನ ಸಾಂತ್ಯತೋಡ ನೋಡುವರು, ಒಂದು ಜನ ನೋಡುವರು, ಬರೀ ಒಕ್ಕಲಿಗರಿಗೆ ಸಮಯ ನೋಡೋದಿಲ್ಲ. ಈಗ DK ಶಿವಕುಮಾರ್ ಒಕ್ಕಲಿಗರು ಮಾತನಾಡ್ತಾರ ಇಲ್ಲ, ಆದ್ರೆ ಅವ್ರ ಸಮುದಾಯನ ಬೆಳೆಸೋದು ಅವ್ರದ್ದು ನ್ಯಾಯ. ಅದು ಅವ್ರ ಸಮುದಾಯನೂ ತಗೊಂಡು ಇಡೀ ರಾಜ್ಯದ ಜನ ಒಟ್ಟಿಗೆ ತಗೊಂಡು ಹೋಗುವಂತ ವ್ಯಕ್ತಿಗಳು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಆ ಕಾಂಗ್ರೆಸ್ ತತ್ವ ಸಿದ್ಧಾಂತ ನಮ್ಮ ನಾಯಕರಲ್ಲಿ ಬದ್ಧರಾಗಿದ್ದಾರೆ. ಅದರಿಂದ ಅವ್ರು ಸಹಾಯ ಮಾಡಿದ್ರೆ ತಪ್ಪಿಲ್ಲ, ಮಾಡೇ ಮಾಡ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೊಡಗು ಒಂದು ರೀತಿಯ ಡಿಫ್ರೆಂಟ್. ಹೌದೌದು. ನಾವು ಲಕ್ಷ್ಮಣ್ ಅವರಿಂದ ಕೊಡಗು ಜಿಲ್ಲೆಗೆ ಏನನ್ನ ನಿರೀಕ್ಷೆ ಮಾಡಬಹುದು? ನೋಡಿ, ಕಳೆದ ಸಲ ಸಂಸದಾಗಿದ್ದ ಪ್ರತಾಪ್ ಸಿಂಹ ಅವರು ಇಲ್ಲಿನ ಮೆಣಸಿಗೆ ರೇಟ್ ಬರೋದನ್ನ
ಹೊರದೇಶದಿಂದ ತಂದುಬಿಟ್ಟು ಮಾರ್ಸಕ್ಕೆ ಸಪೋರ್ಟ್ ಮಾಡೋದು ನನ್ನ ಅಭಿಪ್ರಾಯ. ಅದರಿಂದ ಎಷ್ಟೋ ಲಾಸ್ ಆಯ್ತು. ಹ್ಮ್ ಇವರು ಮೆಣಸಿನ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅದು. ಏನ್ ಮಾಡಿದ್ರು? ಕಾಫಿ, ಕೊಡಗಿನಲ್ಲಿ ಅತ್ಯುತ್ತಮ ಕಾಫಿ. ಓಕೆ. ಇವ್ರು ಏನ್ ಮಾಡಿದ್ರು? ಅದಕ್ಕೆ ಬೇಕಾಗಿ ಏನಾದ್ರು ಅದಕ್ಕೆ ಬೇಕಾದ ಸಲವತ್ತು ಏನ್ ಮಾಡಿದ್ರು ಒಂದು ತೋರಿಸ್ಲಿ. ಯಾವುದೋ ಬೆಳೆಗಾರಿಗೆ ಇಲ್ಲಿ ಕಾಫಿ ಮೇನ್, ಏಲಕ್ಕಿ ಬೆಳಿತಾರೆ, ಕಾಫಿ ಮೆಣಸು ಬೆಳಿತಾರೆ, ಯಾವ್ದಾದ್ರು ಒಂದು ಸೌಕರ್ಯ ಮಾಡಿರ್ಲಿ. ಆದ್ರೆ ಇದನ್ನೆಲ್ಲ ಇವರು ಕಂಡುಕೊಂಡಿದ್ದಾರೆ. ಯಾರು? ಲಕ್ಷ್ಮಣ ಅವರು. ಒಂದು, ಮೈಸೂರು ಮತ್ತು ಕೊಡಗು ಪ್ರವಾಸದಲ್ಲಿ ತುಂಬಾ ಅದನ್ನ ಸೆಂಟ್ರಲ್ ಅದಕ್ಕಾದ ಸ್ಕೀಮ್ಗಳು ಕೆಲವು ತುಂಬಾ ಇದೆ. ಅದನ್ನ ತಂದು ಯಾವ ತರ ಡೆವಲಪ್ ಮಾಡೋದು, ಇದರ ಪ್ರಾಕೃತಿಕ ಅದೇ ತರ ಉಳಿಸ್ಕೊಂಡು ಇದನ್ನ ಹೆಂಗೆ ನಮ್ಮನ್ನ ಡೆವಲಪ್ ಮಾಡುವಂತ ಅವ್ರ ತಲೆಯಲ್ಲಿದೆ. ಅವ್ರ ಇಂಜಿನಿಯರ್ ಅಂತ ಮಾತಾಡಿದೀವಿ ನಾವು. ಒಂದು ಅದು. ಇನ್ನೊಂದು ಬಹುಮುಖ್ಯ ಹೇಳಿದ್ರು, ನಾನೇ ಮರ್ತಾಯ್ತು. ಯಾವ್ದೆಲ್ಲ ಇಲಾಖೆಯಿಂದ ನಾವು ಕೊಡಗಿಗೆ ಮತ್ತು ಮೈಸೂರಿಗೆ ಯಾವ ತರ ತಂದು ಕೆಲಸ ಮಾಡ್ಬೋದು, ಎಲ್ಲಾ ಇಲಾಖೆ ನುಗ್ಗುವಂತ ಶಕ್ತಿ ಅವರಿಗಿದೆ, ಬುದ್ಧಿವಂತಿಕೆ ಇದೆ. ಉದಾಹರಣೆ ಹೇಳ್ತೀನಿ. ಪ್ರತಾಪ್ ಸಿಂಹ ಅವ್ರ ಹತ್ರ ಚಾಲೆಂಜ್ ಮಾಡುವಾಗ ಅವರು ಎಲ್ಲಾ ಇಲಾಖೆಯಿಂದ ಬಂದು ಪಟ್ಟಿ ತಂದು ಬನ್ನಿ ಕೂರಣ, ನೀವು ಮಾಡಿ ಕೆಲಸ, ನಾವು ಮಾಡಿದ ಕೆಲಸ ಅಂತ ಇದ್ರು. ಅದು ಸಿಕ್ಬೇಕಾದ್ರೆ ಆ ಪ್ಲಾನ್ ಇಲ್ದೆ ತರಕಾಗಲ್ಲ. ಯಾವ ಡೆಲ್ಲಿಂದನೂ ತಗೊಂಡಿದ್ದಾರೆ, ಎಲ್ಲಾನು ಬೆಂಗಳೂರು ತಗೊಂಡಿದ್ದಾರೆ. ಇದೆಲ್ಲ ತಗೊಂಡು ಎಷ್ಟು ಚಾಲೆಂಜ್ ಮಾಡ್ಬೇಕಾದ್ರೆ ಆಗ ಸ್ವಂತ ಎಷ್ಟು ಕೆಲಸ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೋದಲ್ಲ. ಅದರಿಂದ ಲಕ್ಷ್ಮಣ್ ಅವರು ವರ್ಕರ್ ಅಂತ ಹೇಳಕ್ಕೆ ನಾನೊಂದೆಲ್ಲ ಕಾಂಗ್ರೆಸ್ ಒಪ್ಕೊಂಡೇ ಅವ್ರಿಗೆ ಕೆಲಸ ಟಿಕೆಟ್ ಕೊಟ್ಟಿದೆ. ಅವ್ರಿಗಿಂತ ಬಲಾಢ್ಯರು ಇದ್ರು, ಯಾವ್ದ್ರಲ್ಲಿ ದುಡ್ಡಲ್ಲಿ ಬಲಾಢ್ಯರು ಇದ್ರು. ಆ ದುಡ್ಡಿಗೆ ಅಂತ ಕೊಟ್ಟಿದ್ರೆ ಬಲಾಢ್ಯರಿಗೆ ಕೊಡ್ಬೋಯ್ತು. ಕೊಡ್ಲಿಲ್ಲ. ಸಿದ್ದರಾಮಯ್ಯವ್ರೆಲ್ಲ ಸೇರ್ಬಿಟ್ಟು ಸರ್ಚ್ ಮಾಡಿ ಇಲ್ಲ, ಒಂದು ಸಾಧಾರಣ ಒಂದು ಕಾರ್ಯಕರ್ತನ ಕೊಟ್ಟು ಗೆಲ್ಸ್ಕೊ ಬರ್ತೀವಿ ಅಂತ ಧೈರ್ಯದಲ್ಲಿ ಮಾಡಿದ್ದಾರೆ. ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿಗೆ ಕಾಂಗ್ರೆಸ್ ಅವ್ರದ್ದು. ತಾವು ಬಹಳಷ್ಟು ರಾಜಕೀಯ ಅನುಭವಿಗಳು ಮತ್ತು ಬಹಳ ವರ್ಷಗಳಿಂದ ಕಾಂಗ್ರೆಸ್ನೊಂದಿಗೆ ಇದ್ದೀರಿ ತಾವು. ಹೀಗಿರುವಾಗ ಈ ಒಂದು ಚುನಾವಣೆ ಒಂದು ರೀತಿಯ ಇದೊಂದು ಪ್ರತಿಷ್ಠಿತ ಚುನಾವಣೆ. ಈ ಚುನಾವಣೆಯಲ್ಲಿ ಜನಗಳು ಯಾಕೆ ಕಾಂಗ್ರೆಸ್ನ ಬೆಂಬಲಿಸಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದನೇದಾಗಿ ಕಾಂಗ್ರೆಸ್ ಕೊಟ್ಟಂತ 5 ಗ್ಯಾರಂಟಿ. ಎರಡನೇದಾಗಿ ಈಗಾಗಲೇ ಬಡವರಿಗೆ 1 ಲಕ್ಷ ರೂಪಾಯಿ ಕೊಡ್ತಿಂತ ಪ್ರಣಾಳಿಕೆಯಲ್ಲಿ ಕೇಂದ್ರ ಸರ್ಕಾರ 5 ಗ್ಯಾರಂಟಿ ಪುನಃ ಮಾಡಿದೆ. ಯುವಕರಿಗೆ ಅದೊಂದು ಗ್ಯಾರಂಟಿ, ಸಾಲ ಪೂರ್ತಿ ಮನ್ನಾ ಒಂದು ಹೇಳಿದೆ, ಅಂತರ ಗ್ಯಾರಂಟಿ, ಮಹಿಳೆಯರಿಗೆ ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಸಂಬಳದ ವಿಷಯದಲ್ಲಿ ತುಂಬಾ ಭರವಸೆಯನ್ನು ಕೊಟ್ಟಿದೆ. ಅದು ಒಂದು ಸೈಡ್ ಅಲ್ಲಿ. ಅದು ಅಲ್ಲದೆ ನಮ್ಮ 2 ಶಾಸಕರ ಕನಸು ತುಂಬಾ ಇದೆ. 2 ಶಾಸಕರ ಕೈ ಬಳಸಬೇಕಾಗಿದೆ. ನಾವು ಓಟ್ ಯಾಕೆ ಕೊಡ್ಬೇಕಂತ ಕೇಳಿದ್ರೆ, ನಮ್ಮ MLA ಅವರು ಸೇರಿ ಆಸ್ಪತ್ರೆ ಮಾಡ್ಬೇಕು ಇಲ್ಲಿ. ಎಲ್ಲ ಮೈಸೂರು, ಹಾಸನ, ಬೆಂಗಳೂರು ಹೋಗ್ಬಾರ್ದು. ಈಗಾಗಲೇ MRI ಸ್ಕ್ಯಾನ್ ತಂದಿದ್ದಾರೆ. ಮಲ್ಟಿ ಆಸ್ಪತ್ರೆ ಒಂದು ಹೋಗ್ಬೇಕು, ಒಂದು ಅದಕ್ಕೋಸ್ಕರ ಓಟ್ ಕೊಡ್ಬೇಕು. ಎರಡನೇದು ಸೋಮವಾರಪೇಟೆ ಈ ಕಡೆ ಕುಶಾಲ ಸ್ವಲ್ಪ ಬೆಳೆದ್ರು, ಸೋಮವಾರಪೇಟೆ ಸನ್ಯಾಸ ಗಂಟ ಕತ್ಲೇನೆ ಉಂಟು ಅವತ್ತಿಂದ ಇವತ್ತಿನ ಗಂಟ. ಈ 20 ವರ್ಷದಿಂದ ಗುಂಡ್ರಾವ್ ಕಾಲದ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಬಿಟ್ರೆ, ಆ ಗುಂಡ್ರಾವ್ ಕಾಂಗ್ರೆಸ್ ಮಾಡಿದ್ ಬಿಟ್ರೆ, ಕಾಂಗ್ರೆಸ್ ಅವ್ರು ಬಿಡಿಜಿ ಮಾಡಿದ್ ಬಿಟ್ರೆ, ಈ ಅಟ್ಟಿಹೊಳೆ ಬ್ರಿಡ್ಜ್ ಇರ್ಬೋದು, ಮಾದಾಪುರ ಬ್ರಿಡ್ಜ್ ಇರ್ಬೋದು, ಕೂಡಿಗೆ ಬ್ರಿಡ್ಜ್ ಇರ್ಬೋದು, ಕುಶಾಲನಗರ ಬ್ರಿಡ್ಜ್ ಇರ್ಬೋದು, ನೆಲ್ಲಿಗೆ ಬ್ರಿಡ್ಜ್, ಇದೆಲ್ಲ ಕಾಂಗ್ರೆಸ್ ಮಾಡಿದ್ದು. ಇಂತ ಒಂದು ಸೇತುವೆ ಮಾಡಿದ ಇವ್ರು ತೋರಿಸ್ಲಿ ಇಲ್ಲ. ಆಗ ನಮ್ಮ MLA ಅವರಿಗೆ ಈ ರಸ್ತೆನ ಹೈವೇ ಮಾಡ್ಬೇಕಂತಿದೆ. ಈ ನಮ್ಮ ಸೋಮವಾರಪೇಟೆಗೆ ಇಂಜಿನಿಯರಿಂಗ್ ಕಾಲೇಜ್ ತರಬೇಕಂತಿದೆ, ಕೆಲವು ಹಾಸ್ಟೆಲ್ಗಳು ತರಬೇಕಂತಿದ್ದಾರೆ, ಕೆಲವು ಫ್ಯಾಕ್ಟ್ರಿಗಳನ್ನ ತಂದು, ಇಂಡಸ್ಟ್ರಿಗಳನ್ನ ತಂದು ಇಲ್ಲಿ ಯುವಕರಿಗೆ ಕೆಲಸ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿದೆ. ಇದಕ್ಕೆಲ್ಲ ಸಮಯ ಬೇಕು. ಈ 4 ವರ್ಷದಲ್ಲಿ ಅವ್ರಿಗೆ ಏನೆಲ್ಲ ಯುವಕರಿಗೆ ಕೆಲಸ ಆಗ್ಬೇಕು ಮತ್ತು ನಮ್ಮ ಆಸ್ಪತ್ರೆನ MCH ಮೇಲ್ದರ್ಜೆಗೆ ಇರಿಸಬೇಕು ಅಂತ ಅವ್ರ ಪ್ರಯತ್ನ ಇದೆ ನಮ್ಮ MLAಗೆ. ಅದೇ ತರ ಆ MLAಗೆ ಇದೆ. ಇಬ್ಬರು ಕಾಂಪಿಟೇಷನ್, ನನ್ನ ಏರಿಯಾ ನಾವು ಜಾಸ್ತಿ ಮಾಡ್ಬೇಕು, ನನ್ನ ಏರಿಯಾ ಇಬ್ಬರು ಒಂದು ಪ್ರೀತಿಯಿಂದ ಕಾಂಪಿಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಗ ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೇವೆ. ನಮ್ಗೆ ಏನಾಗಬೇಕು? ಇದು ರಾಜ್ಯಕ್ಕೆ ಕೆಲಸ ಆಗ್ಬೇಕು, ಊರು ಡೆವಲಪ್ ಮಾಡ್ಬೇಕು, ಜನರಿಗೆ ಬದುಕಬೇಕು, ಯುವಕರಿಗೆ ಬದುಕಬೇಕು, ಕೆಲಸ ಬೇಕು. ಇದಕ್ಕೆಲ್ಲ ಯಾರು ಮಾಡ್ಬೇಕು? MLAಗಳು ಮಾಡ್ಬೇಕು ಅಲ್ವಾ? ಈ MLAಗಳು ಮಾಡಕ್ ಮುಂದೆ ಬರುವಾಗ ನಾವು ಅವ್ರಿಗೆ ಪುಷ್ ಕೊಡೋದಿಲ್ಲ ಓಟ್ ಮುಖಾಂತರ. ನಾವೇನು ಕೊಡಂಗಿಲ್ಲ. ಈ ಓಟ್ ನ 2 MLAಗೆ ಕೊಡೋದು. ನಾವು ಮೋದಿಗೂ ಅಲ್ಲ, ರಾಹುಲ್ ಗಾಂಧಿಗೂ ಅಲ್ಲ, 2 MLA ಕೊಡೋದು. ಈ MLA ನ ಮುಂದೆ ತಂದ್ರೆ ನಮ್ಮ ಊರು ಡೆವಲಪ್ಮೆಂಟ್. ಇಷ್ಟು ತಿಳ್ಕೊಂಡು ನಾವು ಕಾಂಗ್ರೆಸ್ ಕೊಡ್ಲೇಬೇಕು. ಓಕೆ, ಖಂಡಿತ. ಯಾಕೊಬ್ಬರೇ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಕೊನೆಯದಾಗಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ. ಹಾಗಾಗಿ ನಿಮ್ಮ ಮೂಲಕ ಮತದಾರರಿಗೆ ತಾವೇನಾದ್ರು ಹೇಳೋದಾದ್ರೆ? ಕೊಡಗಿನ ಮತದಾರರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ. ನಾನು ಹೇಳಿದಾಗೆ ನಮ್ಮ ಕೊಡಗಿನ ಉಳಿವು, ಕೊಡಗಿನ ಯುವಕರಿಗೆ ಉದ್ಯೋಗ, ಕೊಡಗಿನ ಉದ್ಯಮಿಗಳಿಗೆ ಒಳ್ಳೆ ವ್ಯವಹಾರ, ಕೊಡಗಿನ ಕಾಫಿ ಬೆಳೆ, ಕೊಡಗಿನ ಪೆಪ್ಪರ್ ಬೆಳೆ, ಕೊಡಗಿನ ಕೂಲಿ ಕಾರ್ಮಿಕರ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ,
ನಮ್ಮ ಆಸ್ಪತ್ರೆ ಮೇಲೆ ಅಭಿವೃದ್ಧಿ, ನಮ್ಮ ಜಿಲ್ಲಾ ಆಸ್ಪತ್ರೆ ಮೇಲೆ ಇದೆಲ್ಲ ನಾವು ಸಾಧಿಸ್ಬೇಕಾದ್ರೆ ನಮ್ಮ 2 MLA ಗೆಲ್ಲಿಸಲೇಬೇಕಾಗತ್ತೆ. ಅದಕ್ಕೆ ಕೊಡಗಿನ ಎಲ್ಲ ಮತದಾರರು 2 ಕ್ಷೇತ್ರದಲ್ಲೂ ಅತ್ಯಧಿಕ ಮತವನ್ನು ಲಕ್ಷಮಣರು ಕೊಟ್ಟು ನಮ್ಮ 2 MLAಗಳನ್ನ ಕೈ ಬಲಪಡಿಸ್ಬೇಕು ಅಂತ ಕೊಡಗಿನ ಸಾರ್ವಜನಿಕ ಮತದಾರರನ್ನ ಬೇಡಿಕೊಳ್ತೀನಿ. ಓಕೆ. ನಮಗೆ ಕೊಡಗಿ ಚಾರಣರು ಎಲ್ಲ ರೀತಿಯಲ್ಲೂ ಅವತ್ತಿಂದ ಇವತ್ತಿನ ಪ್ರೋತ್ಸಾಹ ಕೊಟ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಪ್ರಚಾರ ಮಾಡೋದ್ರಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಅದು ಅಲ್ಲದೆ ನನಗೂ ನಿಮ್ಮೊಂದಿಗೆ ಕೂರ್ದು ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ನಾನು ನಮ್ಮ ಪಕ್ಷದ ಪರವಾಗಿ ನಿಮಗೆ ನಾನು ಧನ್ಯವಾದನ ಅರ್ಪಿಸ್ತೇನೆ ಕೊಡಗಿನ. ವೀಕ್ಷಕರೇ, ಇದು ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿಯ ಸದಸ್ಯರಾದಂಥ ಕೆ ಯಾಕೂಬ್ ಅವರ ಮನದಾಳದ ಮಾತುಗಳು. ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.